ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಗಸ್ಟ್ ತಿಂಗಳ ಸಂಭ್ರಮ ವಾರ್ತೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಬೆಂಗಳೂರಲ್ಲಿ ತುಂಬ ಚಳಿ ಮಳೆ ಎಲ್ಲ ಇದೆ ಅಲ್ವಾ? ನಾವು ಅದರಲ್ಲೂ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ನಾವು ಆಗಸ್ಟಲ್ಲಿ ಏನು ಮಾಡಿದ್ವಿ ಅಂತ ತಿಳ್ಕೊಳ್ಳೋಕೆ ಮುಂಚೆ ಹೋದ ವರ್ಷದ ಒಂದು ಸವಿ ನೆನಪು ನಿಮಗಾಗಿ. ಹೋದ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಮಾಡ್ತಾ ಇದ್ವಿ ಗೊತ್ತಾ? ದಸರಾ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ಕೋತಾ ಇದ್ವಿ. ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಸಂಗೀತ ಸಂಜೆ ಇರಬೇಕು ಅನ್ನೋದು ಎಂಥವ್ರಿಗೂ ಆಸೆ ಇರುತ್ತಲ್ವ. ಹಾಗೆಯೇ ನಮ್ಮ ಕನಸು ನನಸಾದ ಕ್ಷಣ ಹೋದ ವರ್ಷ ನಾವು ಸತತವಾಗಿ ಎರಡನೇ ಬಾರಿಗೆ ಮೈಸೂರು ದಸರಾದಲ್ಲಿ ಕಾರ್ಯಕ್ರಮನ ನೀಡಿದ್ವಿ. ಅಲ್ಲಿಯ ಒಂದು ಕಿರುನೋಟ ಇಲ್ಲಿ ನಿಮಗೋಸ್ಕರ. ನೋಡಿದ್ರಿ ಅಲ್ವಾ, ಆ ಚಾಮುಂಡೇಶ್ವರಿ ತಾಯಿಯ ಕೃಪೆ ನಮ್ಮ ಗಾನ ಸಂಭ್ರಮದ ಮೇಲೆ ಸತತವಾಗಿ 2 ವರ್ಷವೂ ಇತ್ತು. ಹಾಗಾಗಿ ನಾವು ಮೈಸೂರಿಗೆ ಹೋಗಿ ದಸರಾ ಕಾರ್ಯಕ್ರಮನ ಕೊಟ್ಬಿಟ್ಟು ಬಂದ್ವಿ. ಈ ವರ್ಷ ಸಹಿತ ಆ ಚಾಮುಂಡೇಶ್ವರಿ ತಾಯಿನ ನಾವು ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಅಪ್ಲಿಕೇಶನ್ನ ಕೊಟ್ಟು ಬಂದಿದ್ದೀವಿ. ನೋಡೋಣ, ಈ ಬಾರಿ ಕೂಡ ನಾವು ಕಾಯ್ತಾ ಇದ್ದೀವಿ. ನಮಗೆ ಅಲ್ಲಿಂದ ಒಂದು ಕರೆ ಬಂದರೆ ನಿಮಗಾಗಿ ಆ ಕಾರ್ಯಕ್ರಮದ ಡೀಟೇಲ್ಸ್ ಆದಷ್ಟು ಬೇಗ ಹಂಚ್ಕೊಡ್ತೀವಿ. ಇನ್ನು ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ನಾವೇನು ಮಾಡಿದ್ವಿ ಅಂತ ನೋಡ್ತೀರಾ? ಮೊದಲನೇದಾಗಿ ಆಗಸ್ಟ್ ತಿಂಗಳಲ್ಲಿ ಮನೆ ಮನಗಾನ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ. ನಮ್ಮ ಈ ಬಾರಿಯ ಮನೆ ಮನಗಾನ ಯಾರ ಮನೆ ಅಂಗಳದಲ್ಲಿ ನಡೀತು ಅಂತಂದರೆ ನಮ್ಮ ಗಾನ ಸಂಭ್ರಮದ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಯುತ ಡಾಕ್ಟರ್ ಪ್ರಭು BM ರವರ ಮನೆ ಅಂಗಳದಲ್ಲಿ. ಪ್ರಭುರವರು ಮತ್ತು ಅವರ ಧರ್ಮಪತ್ನಿ ಗೀತಾಂಜಲಿ ಅವರು ನಮ್ಮನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ಥರ ಕಮ್ಮಿ ಮಾಡಲಿಲ್ಲ. ಎಷ್ಟು ಚೆನ್ನಾಗಿತ್ತು ಆ ಕಾರ್ಯಕ್ರಮದಲ್ಲಿ ಅಂತಂದರೆ, ಪ್ರಭು ಸರ್ ಅವರ ಅಪಾರ್ಟ್ಮೆಂಟಿನ ಎಲ್ಲ ಪದಾಧಿಕಾರಿಗಳು ಅಲ್ಲಿ ಬಂದಿದ್ದರು. ಪ್ರಭು ಸರ್ ಅವರು ಅಷ್ಟು ಚೆನ್ನಾಗಿ ಹಾಡೋದು ಅವ್ರಿಗೆ ಗೊತ್ತಿರಲಿಲ್ಲ. ನೀವಿಲ್ಲಿ ನೋಡ್ಬೋದು ಪ್ರಭು ಸರ್ ಅವರು ಹೇಗೆ ಡ್ಯಾನ್ಸ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಕ್ಕೆ ನಾವು ಕರೆಯೋದು ಅವರು ನಮ್ಮ ಗಾನ ಸಂಭ್ರಮದ ಶೋಮ್ಯಾನ್. ಚಲಿಸಾದೆ ಕಾಲ ಸಜ್ಜಾದ ಶ್ರೀಮಂತ ನಮ್ಮೂರಿಗೆ ಸುದ್ದಿಯ ಸೊರಗಿನ. ಇನ್ನು ಈ ಕಾರ್ಯಕ್ರಮದಲ್ಲಿ ಇನ್ಯಾವ ಗಾಯಕರು ಹಾಡಿದ್ರು ಅಂತ ನೋಡೋಣ. ಶ್ರೀಮತಿ ಕವಿತಾರವರು, ಶ್ರೀಮತಿ ಪ್ರಮೀಳಾ, ಕುಮಾರಿ ಅನನ್ಯ, ಕುಮಾರಿ ನಂದಿತಾ ಮತ್ತು ಪುಟ್ಟ ಅನ್ವಿತಾ. ವಿಭಿನ್ನವಾಗಿ ನಿರೂಪಣೆ ಮಾಡಿದ ನಮ್ಮ ಕುಂದಾಪುರದ ಹುಡುಗಿ ಶ್ರೀಮತಿ ಮೌಸ್ಮಿ ಶರತ್. ಕೇಳಕ್ಕೆ ಎಷ್ಟು ಚಂದ ಇತ್ತು ಗೊತ್ತಾ ಆ ಭಾಷೆ. ಏನು ಮಾರೆ, ನೀವು ಮಿಸ್ ಮಾಡ್ಕೊಂಡ್ಬಿಟ್ಟ ಅದನ್ನು? ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಪಂಚಮ್ ಸರ್ ಅವರು ಇರಬೇಕು ಇರುವಂತೆ ಹಾಡು ಕೂಡ ಹಾಡಿದ್ರು. ಇದೆಲ್ಲ ಆದಮೇಲೆ ನಮಗೆ ಪುಷ್ಕಳವಾದ ಭೋಜನ ಕಾಯ್ತಾ ಇತ್ತು. ಕನ್ನಡ ಕವಿಗಳ ಭಾವ ಸಂಗಮ, ಮಧುರ ಹಾಡಾಗಿ ಬರಲಿ, ಗಾನ ಸಂಭ್ರಮ, ಒಲವಿನ ಗಾನ ಸಂಭ್ರಮ. ಇದು ನಮ್ಮ ಮನೆ ಮನಗಾನ. ಆದರೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಗಣಪತಿ ಬಂದಲ್ಲಪ್ಪ, ಗಣಪತಿಗೆ ನಾವೇನಾದ್ರು ವಿಶೇಷವಾಗಿ ಮಾಡಲೇಬೇಕಲ್ವಾ? ವಿಶೇಷವಾಗಿ ಅಂತಂದರೆ ಈ ಬಾರಿ ನಿಸರ್ಗ ಲೇಔಟ್ನಲ್ಲಿರುವಂಥ ಪುರಂದರ ಮಂಟಪದಲ್ಲಿ ಮತ್ತೆ ನಾವು ಗಣೇಶೋತ್ಸವಕ್ಕೆ ಪರ್ಫಾರ್ಮ್ ಮಾಡಿದ್ವಿ. ಈ ಬಾರಿ ನಿಸರ್ಗ ಲೇಔಟಲ್ಲಿ ಅದು 25ನೇ ಗಣೇಶೋತ್ಸವ.
ನಮಗಾಗಿ ಶನಿವಾರ ಸಂಜೆ ಅವರು ಅದನ್ನು ಬ್ಲಾಕ್ ಮಾಡಿ ಇಡೀ ಸಂಜೆ ನಾವು ಅದನ್ನು ಭಾವ ಸಂಜೆಯಾಗಿ ಮಾಡಿದ್ವಿ. ನಾವು ಯಾವಾಗಲೂ ಹೇಳೋ ಹಾಗೆ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ಅದಕ್ಕೆ ಸಾಕಷ್ಟು ತಯಾರಿ ನಡೀತಾ ಇರುತ್ತೆ. ಆನ್ಲೈನ್ ರಿಹರ್ಸಲ್ಸ್ ಮಾಡಿದ್ವಿ, ಆಫ್ಲೈನ್ ರಿಹರ್ಸಲ್ಸ್ ಮಾಡಿದ್ವಿ, ಸ್ವಲ್ಪ ಮೋಜು ಮಸ್ತಿನೂ ಮಾಡಿದ್ವಿ ಮಧ್ಯದಲ್ಲಿ. ಹಾಗೆಯೇ ಗಣೇಶೋತ್ಸವದಲ್ಲಿ ಎಲ್ಲರೂ ಶೈನ್ ಕೂಡ ಆದ್ವಿ. ಆ ಗಣಪತಿ ಆಶೀರ್ವಾದ ನಮ್ಮ ಮೇಲೆ ಸತತವಾಗಿ 4ನೇ ವರ್ಷ ನಿಸರ್ಗ ಲೇಔಟಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪರ್ಫಾರ್ಮ್ ಮಾಡೋ ಹಾಗೆ ಮಾಡ್ತು. ನಿಸರ್ಗ ಬಡಾವಣೆಯ ಎಲ್ಲ ಪದಾಧಿಕಾರಿಗಳಿಗೂ ಈ ವಿಡಿಯೋ ಮೂಲಕ ನಾವು ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಇಲ್ಲಿದೆ ನೋಡಿ ಇದರ ಒಂದು ಕಿರುನೋಟ.
ಆಗಸ್ಟ್ ತಿಂಗಳ ಸಂಭ್ರಮ ವಾರ್ತೆ. ಇನ್ನು ನಾವು ಸೆಪ್ಟೆಂಬರಲ್ಲಿ ಏನು ತಯಾರಿ ಮಾಡ್ಕೋತಾ ಇದ್ದೀವಿ ಅಂತ ಕೇಳ್ತೀರಾ? ಅವಾಗಲೇ ಹೇಳಿದಾಗೆ ದಸರಾ ಕಾರ್ಯಕ್ರಮಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಕನ್ಫರ್ಮೇಷನ್ಗೆ. ಮತ್ತು ನಮ್ಮ ಸ್ಪೋರ್ಟ್ಸ್ ಡೇ ಇದೆ. ನಾವು ಯಾವಾಗಲೂ ಹೇಳೋ ಹಾಗೆ ನಾವು ನಮ್ಮ ಸ್ವಾಸ್ಥ್ಯದ ಬಗ್ಗೆನೂ ಯೋಚನೆ ಮಾಡ್ತೀವಿ ಅಲ್ವಾ? ಸ್ಪೋರ್ಟ್ಸ್ ಡೇ ಫೋಟೋಸ್, ವಿಡಿಯೋಸ್, ರೀಲ್ಸ್ ಎಲ್ಲ ನಿಮಗೆ ಸೆಪ್ಟೆಂಬರ್ ತಿಂಗಳ ಸಂಭ್ರಮ ವಾರ್ತೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಾಯ್ತಾ ಇರ್ತೀರಾ ಅಲ್ವಾ? ಹಾಗೆಯೇ ಆಗಸ್ಟ್ ತಿಂಗಳಲ್ಲಿ ಇವರೆಲ್ಲ ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರು. ಇಷ್ಟು ಹೇಳ್ತಾ ನಾನು ಶ್ವೇತಾ ವಿಶ್ವಾಸ್ ಸೈನಿಂಗ್ ಆಫ್. ಸಿಗೋಣ ಮುಂದಿನ ತಿಂಗಳು ಸಂಭ್ರಮ ವಾರ್ತೆಯಲ್ಲಿ. ಥ್ಯಾಂಕ್ ಯು.